ಬೆಂಗಳೂರು ಹೊಸೂರು ಮುಖ್ಯ ರಸ್ತೆಯ ಅತ್ತಿಬೆಲೆ ಸರ್ಕಲ್ ಬಳಿ ಇರುವ ವೆಂಕಟೇಶ್ವರ ಗಾರ್ಮೆಂಟ್ ಸಮೀಪದಲ್ಲಿ ಶ್ರೀಯುತರಾದ ಬಬ್ಲುಗೌಡರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಮಾವಳ್ಳಿ ಬಿರಿಯಾನಿ ಹೋಟೆಲ್ಗೆ ಜನಪ್ರತಿನಿಧಿಗಳು, ಗಣ್ಯರು, ಸಿನಿಮಾ ನಟ-ನಟಿಯರು ಹಾಗೂ ಕಲಾವಿದರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ದೊಡ್ಡಹಗಡೆ ಮಧುಗೌಡರು ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು, ಸಿನಿಮಾ ನಟ-ನಟಿಯರು, ಕಲಾವಿದರು ಹಾಗೂ ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು.
ಮಾವಳ್ಳಿ ಬಿರಿಯಾನಿ 15ನೇ ಬ್ರಾಂಚು. ಮಾವಳ್ಳಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾವು ಟೇಸ್ಟ್ ಮಾಡ್ತಿದ್ವಿ. ಕರ್ನಾಟಕದಾದ್ಯಂತ ಹುಬ್ಳಿ ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಾಡಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಮಾಡಿ ಆಲ್ರೆಡಿ ಎಲ್ಲ ಕಡೆನೂ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ಗಡಿನಾಡು ನಮ್ಮ ಕರ್ನಾಟಕ ಮತ್ತು ನಮ್ಮ ತಮಿಳುನಾಡು ಹೊಸೂರು ಬಾರ್ಡ್ರ್ ಏನಿದೆ, ಅಲ್ಲೊಂದು ಹತ್ತಿಪೇಲೆಯಲ್ಲಿ ಒಂದು ದೊಡ್ಡ ಬ್ರಾಂಚ್ ಇವತ್ತು ಓಪನ್ ಮಾಡಿದ್ದೀವಿ. ಸೊ ಅದಕ್ಕೊಂದು ಎಲ್ಲ ಬೆನ್ನೆಲುಬಾಗಿ ನಮ್ಮ ಮಧುರಣ್ಣ ಆಗಿರ್ಬೋದು, ಮೋಹನಣ್ಣ ಆಗಿರ್ಬೋದು, ನಮ್ಮ ಪ್ರದೇಶ ಕುಪ್ಪಂದವರು ಆಗಿರ್ಬೋದು, ರಕ್ಷಕ್ ಬುಲೆಟ್ ಆಗಿರ್ಬೋದು, ಕೇರ್ಪೇಟೆ ಶಿವರಾಜಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಬೆನ್ನೆಲುಬಾಗಿ ನಿಂತು ಹೊರತು ಸಂತೋಷಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಒಂದು ಸಹಕಾರ ಕೊಟ್ಟು ಇಲ್ಲಿ ಓಪನ್ ಮಾಡಿಸಿದ್ದಾರೆ. ಸೊ ನನಗೆಲ್ಲರಿಗೂ ಅವ್ರಿಗೆ ಆತ್ಮೀಯ ಸ್ವಾಗತವನ್ನು ಕೇಳ್ತೀನಿ. ಸೊ ನಮ್ಮ ಮಾವಳ್ಳಿ ಬಿರಿಯಾನಿಗೆ ಒಂದು ದೊಡ್ಡ ಸಕ್ಸಸ್ ಸಿಗಲಿ, ಬೇರೆ ಏನೂ ಕೇಳಲ್ಲ, ಒಂದು ಸಕ್ಸಸ್ ಸಿಗಲಿ, ಕಸ್ಟಮರ್ಗೆ ಒಂದು ಒಳ್ಳೆ ತೃಪ್ತಿಯಾಗಿರೋ ಬಿರಿಯಾನಿ ಸಿಗಲಿ, ಒಂದು ಉಪಹಾರ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅಷ್ಟೇ. ಮಾವಳ್ಳಿ ಬಿರಿಯಾನಿ 15ನೇ ಬ್ರಾಂಚ್ ನಮ್ಮ ಹತ್ತಿಬೆಳೆಯಲ್ಲಿ ಆಗ್ತದೆ. ನಮ್ಮೆಲ್ಲರ ನಮ್ಮ ಆನೇಕಲ್ ತಾಲೂಕಿಗೆ ಸಂತೋಷದ ವಿಷಯ. ಏನೇನಿದೆ ನಮ್ಮ ಮಾವಳ್ಳಿ ಬಿರಿಯಾನಿಗೆ ತನಿಷಾ ಕುಮಾರ್ ಇರ್ಬೋದು, ವರ್ತೂರು ಸಂತೋಷ್ ಅವರು ಇರ್ಬೋದು, ಮತ್ತು ಉದಯ್ ಪ್ರಕಾಶ್ ಇರ್ಬೋದು, ಎಲ್ಲ ಬಂದು ಒಳ್ಳೆ ಶುಭ ಕೋರಿದ್ದಾರೆ. ಅವರು ನೆಕ್ಸ್ಟ್ ಒಳ್ಳೊಳ್ಳೆ ಬ್ರಾಂಚ್ ಮಾಡಿ ಒಳ್ಳೆ ಹೋಟ್ಲು ಇನ್ನೂ ಚೆನ್ನಾಗಿ ಬೆಳೀಲಿ, ಈ ಮೂಲಕ ಅವರಿಗೆ ನಾವು ಶುಭ ಕೋರ್ತೀವಿ. ನಾನು ಬಬ್ಲು ಗೌಡ್ರಿಗೆ ನಾನು ಹೇಳ್ತಾ ಇದ್ದೆ, ನಮಗೆ ಊಟ ಅಂದರೆ ಭಾಳ ಇಂಟ್ರೆಸ್ಟು ಸರ್. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಯಾರ್ದೋ ಮೇಲಿನ ಚಾಲೆಂಜಿಗೆ ಬಂದು ಕೊನೆಗೆ ಅಲ್ಲಿ ಬಂದ್ಮೇಲೆ ಇಷ್ಟ ಆಗಿದ್ದು ಇದೇನಂದ್ರೆ ಬೇಸಿಕಲಿ ಮುಂಚೆಯಿಂದನೂ ಅಡುಗೆ ಅನ್ನೋದು ನಾನು ಫ್ರೀ ಆಗಿದ್ದಾಗ ಅದು ಇದು ರೆಸಿಪಿಗಳು ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ಈ ಬಾತ್ರೂಮ್ ಸಿಂಗರ್ ಥರ ನಮ್ಮದು ಸೋಫಾಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡೋದು ಜಾಸ್ತಿ, ಮನೇಲಿ ಇದು ಜಾಸ್ತಿ ಹಾಕಿ ಇದು ಕಡಿಮೆ ಹಾಕಿ ಅಂತ. ಸೊ ಹಂಗಾಗಿ ನನಗೆ ಭಾಳ ಇಷ್ಟವಾದ ಕ್ಷೇತ್ರ ಅಂದರೆ ಈ ನಳಪಾಕದ ಕ್ಷೇತ್ರ. ಸೊ ಹಂಗಾಗಿ ಇಲ್ಲಿ ಅಜಯ್ ಅನ್ನೋರು ಯೂತ್ ಭಾಳ ಖುಷಿ ಆಯಿತು, ಯಾಕಂದರೆ ಇವ್ರ ತಾಯಿ ತಂದೆ ಇವ್ರಿಗೊಂದು ಅವಕಾಶ ಕೊಟ್ಟು ಇವ್ರಿಗೂ ಭಾಳ ಇಂಟ್ರೆಸ್ಟಿಂದ ಬಂದು ನಮ್ಮ ಸಹೋದರರು ಬಬ್ಲುಗೌಡ್ರ ಮಾವಳ್ಳಿ ಬಿರಿಯಾನಿ ಅಂತೇಳಿ ಎಲ್ಲ ಕಡೆನೂ ಓಪನ್ ಆಗ್ತದೆ. ಭಾಳ ಖುಷಿ ಆಯಿತು, ಯಾಕಂದರೆ ಒಂದು ಉದ್ಯಮ ಅನ್ನೋದು ಸರ್, ಯಾರು ಅಷ್ಟೇ ನಾವು ನಮಗೆ ಟೆರಿಟರಿ ಹಾಕೋಂಗಿಲ್ಲ. ನಮ್ದು ಯಾವುದೇ ಕಸ ಗುಡಿಸೋ ಕೆಲಸ ಕೊಟ್ಟರು ನಾವು ಶ್ರದ್ಧೆಯಿಂದ ಮಾಡಿದ್ರೆ ಹೌಸ್ ಕೀಪಿಂಗ್ ಓನರ್ ಆಗ್ಬೋದು. ಹಂಗೆ ಹೋಟ್ಲು ಅನ್ನೋದು ಹೆಂಗೆ ಅಂದರೆ ನಿಮಗೆ ಎಷ್ಟು ನೀಟಾಗಿ ಕ್ವಾಲಿಟಿ, ಕ್ವಾಂಟಿಟಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಗ್ರಾಹಕರು ನಿಂತಿರ್ತಾರೆ. ಊಟ ಹಾಕೋದಿದೆಲ್ಲ ಭಾಳ ಗೌರವಯುತವಾಗಿ, ಮತ್ತು ಅದೊಂಥರ ದೇವ್ರ ಕೆಲಸ ಇದ್ದಂಗೆ. ಮನುಷ್ಯ ವಿದ್ಯೆ ಇಲ್ಲದೆ ಬದುಕ್ಬೋದು, ದುಡ್ಡು ಇಲ್ಲದೆ ಬದುಕ್ಬೋದು, ಗಾಳಿ ನೀರು ಅನ್ನ ಇಲ್ಲದೆ ಬದುಕೋಕ್ಕಾಗೋದೇ ಇಲ್ಲ. ಸೊ ಹಂಗಾಗಿ ಇವೆಲ್ಲ ಒಂದು ಮೂಲಭೂತ ಸೌಕರ್ಯ ಇದ್ದಂಗೆ. ಯಾವ್ದು ಏನು ಕಡಿಮೆ ಆದರೂ, ಟ್ರೆಂಡ್ ಕಡಿಮೆ ಆದರೂ ಬಿರಿಯಾನಿಗಂತೂ ಯಾವುದೇ ಕಾರಣಕ್ಕೂ ಟ್ರೆಂಡ್ ಕಡಿಮೆ ಆಗಲ್ಲ. ಸೊ ಭಾಳ ಖುಷಿ ಆಯ್ತು. ಆಮೇಲೆ ಇಲ್ಲಿ ನಾನು ನೋಡಿದ್ನಲ್ಲ ಆಂಬಿಯನ್ಸು, ಆಮೇಲೆ ಬರಬೇಕಾದ್ರೆ ನಾವು ಜನರಲಿ ಹೇಳೋದೇನಂದ್ರೆ ಬಿಸ್ನೆಸ್ ಅಂತ ಬಂದಾಗ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್. ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಲೋ ಆಗ್ತಾರೆ, ಯಾಕೆಂದ್ರೆ ಒಂದು ಫ್ಲೈಓವರ್ ಕೆಳಗಡೆ ಹೋಗೋರು ಇರ್ಬೋದು, ಮೇಲೆ ಹೋಗೋರು ಇರ್ಬೋದು, ಸ್ವಲ್ಪ ಗಾಡಿ ಸ್ಲೋ ಮಾಡಿದಾಗ ಲೆಫ್ಟಿಗೆ ತಿರುಗಿ ನೋಡಿದ್ರೆ ಮೇಲೆ ಹಾಕಿರೋ ಹುಂಜಾದು ಮ್ಯೂರಲ್ ಇರ್ಬೋದು, ಒಳಗಡೆ ಪೇಂಟಿಂಗ್ಸು ಭಾಳ ಅಟ್ರಾಕ್ಟಿವ್ ಆಗಿದೆ. ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಯಾಕೆಂದರೆ ಹೋಟ್ಲ್ ಉದ್ಯಮ ಅನ್ನೋದು ನೀವು ಒಂದು ಗುಡಿಸ್ಲಲ್ಲಿ ಇಟ್ಟು ಮಾಡ್ಬೋದು, ತಳ್ಳೋ ಅಂಗಡಿಯಲ್ಲಿ ಇಟ್ಟು ಮಾಡ್ಬೋದು, ಕಾರ್ಪೊರೇಟ್ ಸ್ಟೈಲಲ್ಲಿ ಇಟ್ಟು ಮಾಡಿ ಕೆಲವೊಬ್ಬರಿಗೆ ಅದನ್ನು ನಿಭಾಯಿಸೋಕೆ ಬರಲ್ಲ. ಬಟ್ ಇದನ್ನು ಭಾಳ ನೀಟಾಗಿ ನಿಭಾಯಿಸಿದ್ದಾರೆ. ಯಂಗ್ಸ್ಟರ್ ನಮ್ಮ ಅಜಯ್ ಅವರು ಒಂದು ಒಳ್ಳೆ ಏನು ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಹೋಟೆಲ್ ಬಿಸ್ನೆಸ್ ಅನ್ನೋದು. ಸೊ ಹಂಗಾಗಿ ಎಲ್ಲ ಗ್ರಾಹಕರು ಬಂದು ಆಶೀರ್ವಾದ ಮಾಡಬೇಕು. ಅದೇ ರೀತಿ ಇದರ ಮಾವಳ್ಳಿ ಬಿರಿಯಾನಿ ಇನ್ನೂ ಹೆಚ್ಚಿನ ಕಡೆ ಓಪನ್ ಆಗಿ ಇನ್ನೊಂದಷ್ಟು ಜನ ಯುವಕರುಗಳಿಗೆ, ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕುವಂತ ಕೆಲಸ ಮಾಡಲಿ ಅಂತ ನಮ್ಗೆ. ಬಿರಿಯಾನಿ ಅಂತ ಮಟನ್ ಸರ್, ಹಾ ಸರ್, ಮಟನ್ ಬಿರಿಯಾನಿ ಇಷ್ಟ ಇದೆ ಸರ್, ಬಹಳ ಇಷ್ಟ ಇದೆ. ಎಲೆಕ್ಷನ್ ಇಲ್ಲದೆ ಹೋಗಿದ್ರೆ ಕನಕಪುರ ರೋಡಲ್ಲಿ ಇಷ್ಟೊತ್ತಿಗೆ ಹೋಟ್ಲು ಶುರು ಮಾಡಿರ್ತಾ ಇದ್ದೆ ನಾನು. ಸೊ ಏನ್ ಮಾಡ್ತೀವಿ, ಎರಡು ಸರ್ವಿಸ್, ಅದು ಜನ ಸೇವೆ, ಇದು ಹೊಟ್ಟೆ ಸೇವೆ. ಸೊ ಹಂಗಾಗಿ 100% ಮಾಡ್ತೀನಿ ಸರ್. ನಾನು ಬಬ್ಲುಗೌಡ್ರ ಹತ್ರನು ಜನರಲ್ ಆಗಿ ಮೊನ್ನೆ ಕೇಳ್ಕೊತಾ ಇದ್ದೆ, ಯಾವ್ದು ಹೆಂಗ್ ನಡೀತದೆ ಏನು ಎತ್ತ ಅಂತ. ಹೋಟ್ಲು ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್, ಮಾಡಾದ್ಮೇಲೆ ಲೇಬರ್ಗಳು ಮೇಂಟೈನ್ ಮಾಡೋದು ಇದೆಯಲ್ಲ. ನಮ್ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದ್ರೆ, ಬಂಡವಾಳ ಹಾಕಿದ್ಮೇಲೆ ನೀನ್ ಕೆಲ್ಸಗಾರ, ಕೆಲ್ಸದವ್ರ ಯಜಮಾನ್ರುಗಳು ಅಂತ. ಯಾಕಂದ್ರೆ ಕೆಲ್ಸದವ್ರಿಗೆ ರಜಾ ಸಿಗ್ತದೆ, ಅಡ್ವಾನ್ಸ್ ಸಿಗುತ್ತೆ, ಆನ್ ಟೈಮ್ ಸಂಬಳ ಸಿಗ್ತದೆ. ಆದ್ರೆ ಒಬ್ಬ ಓನರ್ಗೆ ದುಡ್ಡಿಲ್ಲ ಅಂದ್ರೂ ಸಂಬಳ ಕೊಡ್ಲೇಬೇಕು, ರಜಾ ತಗೊಳಂಗಿಲ್ಲ,
ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಹೋಗ್ಲೇಬೇಕು. ಅರ್ಧಕ್ಕೆ ನಿಲ್ಸ್ಬಿಟ್ರೆ ಸ್ನೇಹಿತರುಗಳು ಸಂಬಂಧಿಕರುಗಳು ಆಡ್ಕೋತಾರೆ. ಎಲ್ಲಾ ರೀತಿ ಚಾಲೆಂಜಸ್ ಎದುರಿಸುವಂತವ್ರು ಇದ್ದಾಗ ಮಾತ್ರ ಬಿಸ್ನೆಸ್ಗೆ ಬರಬೇಕು ಸರ್. ಸರ್ ನೋಡೋಣ ಸರ್, ಇವಾಗ ಒಂದ್ 2 ಇರೋ ಹತ್ರ ಮಾತಾಡಿ ಇಟ್ಕೊಂಡಿದ್ವಿ. ಸ್ವಲ್ಪ ಕಾರಣಾಂತರಗಳಿಂದ ಅದನ್ನ ಡಿಲೇ ಮಾಡ್ಕೊಂಡು ಬಂದ್ವಿ. ಯಾಕಂದ್ರೆ ಎವ್ರಿ 2-3 ಇಯರ್ಸ್ ಸಿನಿಮಾ ಟ್ರೆಂಡ್ ಅಂದ್ರೆ ಯಾವುದೇ ಉದ್ಯಮ ಆಗ್ಬೋದು, ಸ್ವಲ್ಪ ಟ್ರೆಂಡ್ ಬದಲಾಗ್ತದೆ. ನಮ್ಗೆ ಯಾವಾಗ ಹಿಂಗೆ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಗಳು ಬರ್ತದೆ, ಅಪ್ಡೇಟ್ಸ್ ಅಲ್ಲಿ ಹೊಸ ಹೊಸ ಫೀಚರ್ಸ್ಗಳು ಬರ್ತವೆ. ಅದೇ ರೀತಿ ನಮ್ದೊಂಥರ ಹೆಂಗೆ ಅಂದ್ರೆ ಸ್ಲೋ ಅಂಡ್ ಸ್ಟಡಿ. ಸಿನಿಮಾ ಪ್ರಿಪ್ರೇಷನ್ ಭಾಳ ಟೈಮ್ ತಗೋತೀವಿ, ಸೆಟ್ಗೆ ಹೋದ್ಮೇಲೆ ಜಲ್ದಿ ಕ್ವಿಕ್ ಆಗಿ ಮುಗಿಸ್ಬಿಡ್ತೀವಿ. ಯಾಕಂದ್ರೆ ಇವಾಗ ನಾವು ಒಂದು ಸಿನಿಮಾ ಶುರು ಮಾಡಿದ್ರು ಅಷ್ಟೇ 350ರಿಂದ 400 ಸಿನಿಮಾ ಒಂದು ವರ್ಷಕ್ಕೆ ಬರ್ತದೆ. ಜನ ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡಬಾರ್ದು ಅನ್ನೋದು ಜನಕ್ಕೂ ಕನ್ಫ್ಯೂಸ್ ಆಗ್ತದೆ. ನಾವು ಯಾವುದೇ ಸಿನಿಮಾ ಮಾಡಿದ್ರು ಡೇ 1 ಇಂದ ಪಬ್ಲಿಸಿಟಿ ಮಾಡ್ಬೇಕು. ಹಂಗಾಗಿ ಸೆಲ್ಲಬಲ್ ಫೇಸ್ ಯಾವ್ದಿದೆ ಆ ಸೆಲ್ಲಬಲ್ ಫೇಸ್ಗೆ ಮಾತ್ರ ಸಿನಿಮಾ ಮಾಡ್ತೀವಿ. ಅದು ಆ ರೀತಿ ಒಂದು ಇಬ್ಬರಿಗೆ ಮಾತಾಡಿ ಇಟ್ಕೊಂಡಿದೀವಿ. ಬರೋ ವರ್ಷ 100% ತಮ್ಗಳ ಮುಖಾಂತರ ಸರ್ ಡಿಪೆಂಡ್ಸ್ ಸರ್. ಇವಾಗ ಹೊಸಬರ್ಗಂತೂ ಕಷ್ಟ ಸರ್, ಹೊಸಬರ್ಗೆಲ್ಲ ಮಾಡೋಕ್ಕಾಗಲ್ಲ. ಸೆಲ್ಲಬಲ್ ಫೇಸ್ ಇದ್ರೆ ಮಾಡ್ಬೋದು ಸರ್. ಅಂದ್ರೆ ಹೀರೋ ಅಲ್ದು ಇವಾಗ ಚಿಕ್ಕಣ್ಣನ್ ಅಂತವ್ರು, ಇವಾಗ ಒಬ್ಬ ಪ್ರೊಡ್ಯೂಸರು ಸ್ಟಾರ್ನ ಹುಟ್ಟಾಕಕ್ಕಾಗಲ್ಲ ಅಂತ ಇದ್ರು, ಒಂದು ಕಮಿಡಿಯನ್ನ ಸ್ಟಾರ್ ಆಗಿ ಹುಟ್ಟಾಕಿದೀವಲ್ಲ ಸರ್. ಸೊ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಖಂಡಿತ ಆ ಕೆಲಸ ಮಾಡೋಕ್ಕಾದ್ರೂ ನಾವು ರೆಡಿ ಇದೀವಿ ಸರ್. ನೋಡೋಣ, ತಮ್ಮ ಸಹಕಾರ ಆಶೀರ್ವಾದ ಇದ್ವಿ. ನನಗೆ ಬಹಳ ಇಷ್ಟ ಶಿವಣ್ಣ ಅವರು ಅಂದ್ರೆ. ಯಾಕಂದ್ರೆ ಎಂಡ್ ಆಫ್ ದಿ ಡೇ ನಿಮ್ಗೆ ಗಾತ್ರ ಎಲ್ಲಾ ಕಡೆ ಹೇಳ್ತಾರೆ, ಕ್ವಾಂಟಿಟಿ ಮ್ಯಾಟರ್ಸ್ ಅಂತಾರೆ. ನನ್ನ ಪ್ರಕಾರ ಕ್ವಾಲಿಟಿ ಮ್ಯಾಟರ್ಸ್. ಗಾತ್ರ ದೊಡ್ಡದಲ್ಲ, ಕ್ವಾಲಿಟಿ ಮತ್ತೆ ಗುಣ ದೊಡ್ಡದಾಗ್ತದೆ. ಶಿವಣ್ಣ ಅವ್ರಿಗೆ 100% ಸಿನಿಮಾ ಮಾಡ್ಲೇಬೇಕು. ಯಾಕಂದ್ರೆ ನನ್ಗಿರೋದು ಆಸೆ ಏನಂದ್ರೆ ಪುನೀತ್ ಸರ್ಗೆ ನಮ್ಮ ದುರದೃಷ್ಟನೋ ಏನೋ ಗೊತ್ತಿಲ್ಲ, ಅವ್ರಿಗೆ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ಪುನೀತ್ ಸರ್ ನಮ್ಮ ಜೊತೆಲಿ ಇವತ್ತಿಲ್ಲ. ಬಟ್ ಅದರದ್ದು ಬದಲು ಶಿವಣ್ಣ ಸರ್ಗಂತೂ ನಾವು ಮಾಡ್ಲೇಬೇಕು. ಯಾಕಂದ್ರೆ ಶಿವಣ್ಣ ಸರ್ ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರನ್ನ ಸ್ಕ್ರೀನ್ ಮೇಲೆ ಬೇರೆಯವರೆಲ್ಲ ಆಕ್ಟ್ ಮಾಡಬೇಕು, ಕಿರ್ಚಾಡ್ಬೇಕು, 6 ಪ್ಯಾಕ್ ಮಾಡಬೇಕು, ಲಾಂಗ್ ಇಡಬೇಕು. ಶಿವಣ್ಣ ಇಲ್ಲೆಲ್ಲ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲಾ ರೀತಿ ಆಕ್ಟ್ ಮಾಡುವಂತ ಕೆಪಾಸಿಟಿ ಇರೋರು. ನಮ್ಮ ಬ್ಯಾನರ್ಗೂ ಒಂದು ವ್ಯಾಲ್ಯೂ ಬರ್ತದೆ ಶಿವಣ್ಣ ಅವ್ರ ಸರ್. ಇಲ್ಲ, ಫ್ಯಾಮಿಲಿ ಮಗನ್ಗೆ ಟೆಸ್ಟ್ ಇತ್ತು ಸರ್, ಹಂಗಾಗಿ ನೋಡೋಕ್ಕಾಗಿಲ್ಲ. ನಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್, ಎಲ್ಲ ಫ್ಯಾಮಿಲಿ ಸಹಿತ ನಾಳೆ ನೋಡ್ತಾ ಇದೀವಿ. ಸರ್ ಇವಾಗ ನನಗ್ ಖುಷಿ ಏನ್ ಗೊತ್ತಾ ಸರ್, ಒಬ್ಬ ಹೀರೋ ಆದವರು ಡೈರೆಕ್ಟರ್ ಆದವರು ಸಿನಿಮಾ ನಿರ್ಮಾಣ ಮಾಡಬೇಕು. ಅವಾಗ ಪ್ರೊಡ್ಯೂಸರ್ಗಳ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಶಿವಣ್ಣ ಅವರು ಸೀರೀಸ್ ಆಫ್ ಸಿನಿಮಾಸು ಪ್ರೊಡಕ್ಷನ್ ಮಾಡಿದ್ದಾರೆ, ಕಷ್ಟ ಗೊತ್ತಿದೆ. ಹಂಗಾಗಿ ಅವ್ರು ಯಾವುದೇ ನೀವು ಶಿವಣ್ಣನ್ ಸರ್ ಸಿನಿಮಾ ನೋಡಿ, ಅವ್ರು ಯಾವುದೇ ಕಾರಣಕ್ಕೆ ಯಾವ ಸಿನಿಮಾಕ್ಕೂ ಟ್ರಬಲ್ ಮಾಡಲ್ಲ. ಬೇರೆ ಹೀರೋಗಳ ತರ ತೊಂದರೆ ಕೊಡೋದು, ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಬುದ್ಧಿ ಇಲ್ಲ. ಸೊ ಹಂಗಾಗಿ ಒಬ್ಬ ಹೀರೋ ನಿರ್ಮಾಪಕರಾದಾಗ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಗೊತ್ತಿರ್ತದೆ. ಹಂಗಾಗಿ ಅಂಥವ್ರಿಗೆ ಸಿನಿಮಾ ಮಾಡಿದಾಗ ನಮ್ಗೊಂದು ಗೌರವನೂ ಇರ್ತದೆ. ಆಮೇಲೆ ಭೈರತಿ ರಣಗಲ್ ಅನ್ನೋ ಒಂದು ಸಿನಿಮಾ, ನಾನು ನಿಜವಾಗ್ಲೂ ಮಫ್ತಿ ಗ್ರೇಟ್ ಫ್ಯಾನ್ ಆಫ್ ಮಫ್ತಿ. ಸೊ ಭೈರತಿ ರಣಗಲ್ಗೂ ಒಂದು ಗ್ರೇಟ್ ಫ್ಯಾನು. ನರ್ತನ್ ಅವ್ರ ಡೈರೆಕ್ಷನ್ಗೆ ಬಹಳ ನಮ್ಮ ಬ್ಯಾನರ್ ಅಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಅವರು ಮಾತುಕತೆನೂ ಮಾಡಿದ್ವಿ. ಹೋಟೆಲ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ ಅಂತ. ಸರಿ, ಬರ್ತೀನಿ ಚಿನ್ನ, ಒಳ್ಳೇದಾಗ್ಲಿ ನಿನಗೆ ಹಾಗೆ ಅಂತಂದ್ರು. ನಂಗೆ ತುಂಬಾ ಖುಷಿ ಆಯ್ತು. ಖಂಡಿತ ಬರ್ತೀನಿ, ನೀನು ಎಲ್ಲಿ ಕರೆದ್ರು ನಾನು ಬರ್ತೀನಿ. ಅಲ್ಲಿಗೆ ಅಂತಲ್ಲ, ನೀನು ಎಲ್ಲಿ ಬೇಕಾದ್ರೂ ಕರಿ, ನಾನು ಬರ್ತೀನಿ ಅಂತ. ಅದೊಂದು ದೊಡ್ಡ ಖುಷಿ ಸರ್. ಅವ್ರ ಕೈಯಿಂದ ಉದ್ಘಾಟನೆ ಆಗಿದ್ದು. ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ನಮ್ಮ ಬ್ರಾಂಚ್ ಒಂದು ಆಸೆ ಇದೆ. ಒಂದು ಒಳ್ಳೇದಾಗಲಿ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಆ್ಯಂಡ್ ಇದೇ ಥರ ತುಂಬ ಬ್ರಾಂಚಸ್ ಓಪನ್ ಮಾಡಿ, ತುಂಬ ಫ್ರಾಂಚೈಸೀಸ್ ಓಪನ್ ಮಾಡಿ, ಆ್ಯಂಡ್ ಹಾಗೆ ಒಂದು ಫ್ರಾಂಚೈಸಿ ಇದ್ರು ನಮಗೂ ಕೊಟ್ಬಿಡಿ, ನಾವು ತೊಗೊಳ್ಳೋಣ. ಆಲ್ರೆಡಿ ಮಡಿಕೇರಿಯಲ್ಲಿ ಮಾಡ್ಬಿಟ್ಟಿದ್ದೀನಿ. ಅದೇ ಹೇಳಿದ್ರಿ, ಬಟ್ ನೋಡಿಲ್ಲ. ಅಲ್ಲೂ ಹೋಗಿ ಟೇಸ್ಟ್ ಮಾಡ್ತೀನಿ ಒಂದ್ಸಲ. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ನೋಡೋಣ ಇವತ್ತು ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ತುಂಬ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನೀವು ಫುಡ್ಡಿ ಅಂದರೆ ಇವಾಗ ಸ್ವಲ್ಪ ಡಯಟಲ್ಲಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ತುಂಬ ತಿಂತಿದ್ದೆ ನಾನು. ಬಿರಿಯಾನಿ, ಚಿಕನ್. ನಾನು ಮಟನ್ ತಿನ್ನಲ್ಲ, ಸೊ ಚಿಕನ್ ನನಗೆ. ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬರುತ್ತೆ ಮಾಡೋಕ್ಕೆ. ಅಡುಗೆ ಮಾಡೋಕ್ಕೆ ಬರುತ್ತೆ ನನಗೆ. ನೋಡ್ತಿರ್ಬೇಕು ನೀವು, ತುಂಬಾನೇ ಬಬ್ಲಿ ಆಗಿದೆ ಈ ಅಂದರೆ ಈ ಸೀಸನ್ ಬಗ್ಗೆ ಏನು ಹೇಳ್ತಾರೆ? ತುಂಬ ಚೆನ್ನಾಗಿ ಹೋಗ್ತಿದೆ ಆ್ಯಕ್ಚುಲಿ. ನೋಡಿ, ಈ ಸಲ ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಇನ್ನೊಬ್ರು ಕಳಿಸ್ತಾರಲ್ಲ, ಸೊ ನೋಡೋಣ ಹೇಗಾಗುತ್ತೆ ಅಂತ. ಬಟ್ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾನು ತುಂಬ ಕೇಳ್ಕೊಂಡೆ ಮ್ಯಾಮ್ ಬನ್ನಿ ದಯವಿಟ್ಟು ಅಂತ. ಇಲ್ಲ, ಖಂಡಿತ ನಾನು ಬರ್ತೀನಿ ಅಂತಂದರು. ಥ್ಯಾಂಕ್ ಯು ಸೊ ಮಚ್ ಅಕ್ಕ, ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಒಳ್ಳೆ ಬಿರಿಯಾನಿ ತಿಂದು ತೇಗಿ, ಅವರು ಟೈಟ್ಲಾಗಿ ಕೊಟ್ಬಿಟ್ರೆ ಚೆನ್ನಾಗಿ ತಿನ್ನಿರಿ, ಚೆನ್ನಾಗಿ ತೇಗ್ರಿ ಅಂತ. ಬಹುಶಃ ಮಾವಳ್ಳಿ ಅಂದರೆ ಒಂದು ಪವರ್ ಇಡೀ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇವತ್ತೇನು ಮಾವಳ್ಳಿ ಅಂತಿದೆ,
ಈ ಮಾವಳ್ಳಿ ಅಂದರೆ ಭಾಳ ದಮ್ಮು, ಭಾಳ ಶಕ್ತಿ, ಅದರದೇ ಆದಂಥ ಒಂದು ಹೆಸರಿರ್ತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ನಮ್ಮ ಬಬ್ಲುಗೌಡರು ಭಾಳ ಚಿಕ್ಕ ವಯಸ್ಸಿನ ಭಾಳ ಯಂಗ್ಸ್ಟಾರ್ ಬಬ್ಲುಗೌಡರು ಈಗಾಗಲೇ ಭಾಳ ಸಣ್ಣ ವಯಸ್ಸಿಗೆ ಇಡೀ ರಾಜ್ಯಾದ್ಯಂತ 19 ಬ್ರಾಂಚ್ಗಳನ್ನು ತನ್ನದೇ ಆದಂಥ ಸ್ಪೈಸಸ್ಸು, ಮಸಾಲೆಗಳು ಮತ್ತು ಎಲ್ಲ ನಾಟಿ ಮಸಾಲೆಗಳು, ಯಾವುದೇ ಕಲರು ಗಿರಲರು ಏನಿಲ್ಲ ಇಲ್ಲಿ ಭಾಳ ಆರೋಗ್ಯಕರವಾದಂಥ ಮತ್ತು ಒಂದು ಆಹ್ಲಾದಕರವಾದಂಥ ಒಂದು ಬಿರಿಯಾನಿನ ತಯಾರು ಮಾಡಿ ಕೊಡೋದ್ರಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ನಮ್ಮ ಬಬ್ಲುಗೌಡರು. ಅಲ್ಲಿ ನಮ್ಮ ಸಹೋದರರಾದಂಥ ನಮ್ಮ ಅಜಯ್, ಇವನು ಚಿಕ್ಕ ಹುಡುಗನ, ಎಲ್ಲ ಯಂಗ್ಸ್ಟಾರ್ಸ್ ಮಾಡ್ತಾ ಇರೋದು ಇದೆಲ್ಲನೂ ಸೇರಿಕೊಂಡು ಒಂದು ಉದ್ಯಮ ಇದು. ಈಗಾಗಲೇ ಇಡೀ ದೇಶದಲ್ಲಿ ಬಿರಿಯಾನಿ ಅಂದ್ರೇ ಅದೊಂದು ದೊಡ್ಡ ಕೈಗಾರಿಕೆ ಆಗಿದೆ, ಅದು ಉದ್ಯಮ. ಅದರಲ್ಲೇ ಯುವಕರು ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾರೆ ಬಿಟ್ಟು ಮನುಷ್ಯನಿಗೆ ಊಟ ಭಾಳ ಮುಖ್ಯ. ಅದು ಈ ಬಿರಿಯಾನಿ ಅನ್ನೋದು ನಮ್ಮ ದೇಶಕ್ಕೆ ಭಾಳ ವರ್ಷಗಳಿಂದ ಮೊಘಲರ ಕಾಲದಿಂದ ಬಂದಿರತಕ್ಕಂಥದ್ದು ಬಿರಿಯಾನಿ ಅಂತ ಹೇಳಿದ್ರೆ ಇದು ರಾಜ ಮಹಾರಾಜರ ಕಾಲದಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ರಾಜ ಮಹಾರಾಜರಿಗೆ ನಮ್ಮ ಮೊಘಲರು ಮಾಡಿಟ್ಟಿರ್ತಕ್ಕಂಥ ಒಂದು ಖಾದ್ಯ ಇದು. ಇಡೀ ರಾಜ್ಯಾದ್ಯಂತ ನಿಮ್ಮ GDPಯಲ್ಲಿ 1% ಕೆಲಸ ಮಾಡ್ತಾಯಿದೆ ಬಿರಿಯಾನಿ. ಅಂಥ ಒಂದು ಅತ್ಯುತ್ತಮವಾದ ಆಹ್ಲಾದಕರವಾದಂಥ ಆರೋಗ್ಯಕರವಾದಂಥ ಒಂದು ಬಿರಿಯಾನಿನ ನಮ್ಮ ಬಬ್ಲುಗೌಡರು ಒಂದು 19ನ ಬ್ರಾಂಚ್ ಮಾಡಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನು ನಮ್ಮ ರಾಜು ಇದ್ದಾನಲ್ಲ, ಇನ್ನೊಂದು ಸುನೀಲ್ ಎಲ್ಲ ಅಜಯ್ ಬಾಪ ಭಾಳ ಸಣ್ಣ ವಯಸ್ಸು, ಇಲ್ಲಿ ಬಹಳ ಅಜಯ್ ಕೃಷ್ಣ ಸಣ್ಣ ವಯಸ್ಸಲ್ಲೇ ಬಹಳ ಧೈರ್ಯ ಮಾಡಿ ತೊಗೊಂಡಿದ್ದಾನೆ. ಅವನಿಗೂ ಭಗವಂತ ಒಳ್ಳೇದು ಮಾಡಲಿ. ದಯವಿಟ್ಟು ಮಾವಳ್ಳಿ ಬಿರಿಯಾನಿ ಅಂದರೆ ಭಾಳ ಪ್ರಸಿದ್ಧಿ ಆಗ್ತದೆ, ಭಾಳ ಆರೋಗ್ಯಕರ, ಭಾಳ ರುಚಿಕರ, ಮತ್ತು ಎಲ್ಲನೂ ಯಾವುದೇ ಕೆಮಿಕಲ್ದೆಲ್ಲ ಮಾಡಿರ್ತಕ್ಕಂಥ ಇಡೀ ಆನೇಕಲ್ ತಾಲೂಕಿನ ಜೊತೆ ಒಂದು ಸಾರಿ ಬಂದು ತಿನ್ನಿಲ್ಲ. ಒಂದು ಸಾರಿ ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ 2ನೇ ಸಾರಿ ಬರಬೇಡಿ ನೀವು. ಬಟ್ ಮೋಸ್ಟ್ ಟೇಸ್ಟಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ನಮಗೆ ನಿಜವಾಗ್ಲೂ ತಿಂದ ತಕ್ಷಣ ತೇಗಿ ಬರುತ್ತೆ, ಅಂದರೆ ಅಷ್ಟು ಆರೋಗ್ಯದ ತಿಂದು ತೇಗಿ. ಇನ್ನು ನಮ್ಮ ಬಬ್ಲುಗೌಡ ಈಗಾಗಲೇ 19-20 ಇದೆ. ಇನ್ನು ಈಗಾಗಲೇ ಹೊಸೂರಲ್ಲಿ ನಮ್ಮ ಹರೀಶ್ ಅವರು, ಈಗ ನಮ್ಮ ಗಣೇಶ್ ನೋಡಿ ನಮ್ಮ ಶಿಷ್ಯ ಇದ್ದಾನೆ, ಅವರೆಲ್ಲ ಆಲ್ರೆಡಿ ಆ ಬಬ್ಲುಗೌಡ್ರು ಹೇಳಿದೆ ಅಂತಾರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಮಾವಳ್ಳಿ ಬಿರಿಯಾನಿ ಖ್ಯಾತಿಯನ್ನು ಪಡೀಲಿ, ಮತ್ತು ಎಲ್ರಿಗೂ ಉದ್ಯೋಗನೂ ಕೊಟ್ಟಿದ್ದಾರೆ ಇಲ್ಲಿ ಈ ಬಿರಿಯಾನಿಯಲ್ಲಿ. ಅವರೆಲ್ಲರಿಗೂ ಬಬ್ಲುಗೌಡ್ರಿಗೆ ಮತ್ತು ನಮ್ಮ ಅಜಯ್ಗೆ ಭಗವಂತ ಒಳ್ಳೇದು ಮಾಡಲಿ. ದಯವಿಟ್ಟು ತಾಲೂಕಿನ ಜನತೆ ಹೈವೇನಲ್ಲಿದೆ, ಕಾರ್ ಪಾರ್ಕಿಂಗ್ ಚೆನ್ನಾಗಿದೆ, ಎಲ್ಲ ಯಂಗ್ ಹುಡುಗರು, ಬಹಳ ಯಂಗ್ ಹುಡುಗರು ಭಾಳ ಪ್ರೀತಿಯಿಂದ ಸರ್ವಿಸ್ ಕೊಡ್ತಾರೆ. ಒಂದು ಸಾರಿ ಬಂದು ತಿನ್ನಿ, ರುಚಿ ಇಲ್ಲ ಅಂದರೆ ಕಾಸು ಕೊಡಬೇಕು. ಇವತ್ತು ಬಹಳ ಅತಿ ಬೆಲೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಹೋಟೆಲ್ ಪ್ರಾರಂಭ ಆಗ್ತಾಯಿದೆ, ಮಾವಳ್ಳಿ ಬಿರಿಯಾನಿ ಅಂತೇಳಿ. ಭಾಳ ವಿಶೇಷವಾಗಿ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಂದು ಖ್ಯಾತಿಯನ್ನು ಪಡ್ಕೊಂಡಿದೆ. ಇವತ್ತು ನಮ್ಮ ಅತ್ತಿಬೆಲೆ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯಭಾಗದಲ್ಲಿ ಈ ಒಂದು ಹೋಟೆಲ್ ಪ್ರಾರಂಭ ಆಗ್ತಾಯಿದೆ. ಬಹುಶಃ 2 ರಾಜ್ಯಗಳ ಸಂಪರ್ಕಿಸ್ತಕ್ಕಂಥ ಈ ಹೆದ್ದಾರಿನಲ್ಲಿ 2 ರಾಜ್ಯದ ಜನ ಈ ಹೋಟೆಲನ್ನು ಸೇವೆಯನ್ನು ಪಡ್ಕೊತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಸೊ ಎಲ್ಲರೂ ತುಂಬ ಜನ ಹೇಳ್ತಿದ್ರು ಮಾವಳ್ಳಿ ಬಿರಿಯಾನಿ ನಿಮ್ಮೂರಲ್ಲಿಲ್ಲ, ನಿಮ್ಮೂರಿಗೆ ಯಾವಾಗ ಬರುತ್ತೆ ಅಂತೇಳಿ ಅಂತ. ಇವತ್ತು ನಮ್ಮೂರಲ್ಲಿ ಪ್ರಾರಂಭ ಆಗಿದೆ. ನಮ್ಮೂರಲ್ಲಿ ನಮಸ್ತೆ ನಮ್ಮೂರಲ್ಲಿ ಪ್ರಾರಂಭ ಆಗ್ತಾಯಿದೆ. ಸೊ ಹಾಗಾಗಿ ಇದು ಯಶಸ್ವಿಯಾಗಿ ನಡೀಲಿ. ನಮ್ಮ ಅತ್ತಿಬೆಲೆ ಜನ ಯಾರೇ ಬಂದರೂ ಕೂಡ ಅವರನ್ನು ಆದರವಾಗಿ ಸ್ವಾಗತ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಈಗಾಗಲೇ ನಮ್ಮ ಅತ್ತಿಬೆಲೆ ಸುತ್ತಮುತ್ತ ಇರ್ತಕ್ಕಂಥ ಹೋಟೆಲ್ ಉದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇದೊಂದು ವಾಣಿಜ್ಯ ನಗರಿ ಥರ ಬೆಳೀತಾ ಇದೆ. ಹಾಗೆ ಈ ಒಂದು ಮಾವಳ್ಳಿ ಹೋಟೆಲ್ಲು ಮಾವಳ್ಳಿ ಬಿರಿಯಾನಿ ಫ್ರಾಂಚೈಸಿ ತೊಗೊಂಡಿರ್ತಕ್ಕಂಥ ನಮ್ಮ ಬಬ್ಲುಗೌಡರು ಮತ್ತು ಅಜಯ್ ಅವರ ಒಂದು ಬಬ್ಲುಗೌಡರು ಸಂಸ್ಥಾಪಕರು ಮತ್ತು ಅಜಯ್ ಅವರು ಇದು 15ನೇ ಬ್ರಾಂಚನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಈ 15, 35 ಆಗಲಿ 150 ಆಗಲಿ ಯಶಸ್ವಿಯಾಗಿ ನಡೀಲಿ. ಜನರ ಸೇವೆಯನ್ನು ಚೆನ್ನಾಗಿ ಮಾಡಲಿ ಮತ್ತು ಗ್ರಾಹಕರನ್ನು ಒಂದು ಆಕರ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಬಿರಿಯಾನಿ ಸಾಗಲಿ ಅಂತೇಳಿ ಒಂದು ಶುಭ ಹಾರೈಸುತ್ತಾ, ನಾವು ಯಾವತ್ತೂ ಕೂಡ ಅತ್ತಿಬೆಲೆ ಜನ 2 ರಾಜ್ಯದ ಗಡಿ ಭಾಗದಲ್ಲಿರ್ತಕ್ಕಂಥವ್ರು. ಸೊ ಇಲ್ಲಿ ಏನೇ ಪ್ರಾರಂಭ ಮಾಡಿದ್ರೆ ಯಶಸ್ವಿಯಾಗಿ ನಡೆಯುತ್ತೆ. ಅದೇ ರೀತಿ ಮಾವಳ್ಳಿ ಒಂದು ಬಿರಿಯಾನಿ ಕೂಡ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಶುಭ ಹಾರೈಸಿ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಸ್ನೇಹಿತರು, ಸಹೋದರರು ಆಗಿರ್ತಕ್ಕಂಥ ಬಬ್ಲುಗೌಡ್ರವರು ಮಾವಳ್ಳಿ ಬಿರಿಯಾನಿ ಅನ್ನೋ ಒಂದು ಹೋಟೆಲ್ನ ಓಪನ್ ಮಾಡಿರುವಂಥದ್ದು. ನಾವು ಈಗಾಗಲೇ ತುಂಬ ಹೋಟ್ಲುಗಳಿಗೆ ಒಂದು ಇನಾಗ್ರೇಷನ್ಗೆ ಹೋಗ್ತಾನೆ ಇರ್ತೀವಿ. ಇದು ಅತ್ತಿಬೆಲೆಯಲ್ಲಿ
ಓಪನ್ ಆಗ್ತಿರ್ತಕ್ಕಂಥ 15ನೇ ಬ್ರಾಂಚು. ನಿಮ್ಗೆ ಚಿರಪರಿಚಿತ ಅದು ಅತ್ತೆ ಬೆಲೆ ಹೌದು, ನಮಗೆ ಚಿರಪರಿಚಿತನೇ. ಅತಿ ಬೆಲೆ, ಆದರೆ ಮಾವಳ್ಳಿ ಬಿರಿಯಾನಿ ಅತಿ ಬೆಲೆ ಇಲ್ಲ. ಕರ್ನಾಟಕದಾದ್ಯಂತ ಕೂಡ ಎಲ್ಲ ಕಡೆನೂ ಈಗ ಹುಬ್ಬಳ್ಳಿಲಾಯಿತು, ಇವಾಗ ಅತಿ ಬೆಲೆಲಾಗಿದೆ. ನಮ್ಮ ಒಂದು ಆಶಯ ಏನು ಅಂತಂದರೆ, ಬಬ್ಲು ಗೌಡ್ರವರು ತುಂಬ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಸೊ ಆ ವ್ಯಕ್ತಿಗೆ ಯಾವಾಗಲೂ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಈ ಒಂದು ಮಾವಳ್ಳಿ ಬಿರಿಯಾನಿಯ ಗಮಲೇನಿದೆ, ಇದು ನಮ್ಮ ರಾಜ್ಯನ ಬಿಟ್ಟು ದೇಶದಾದ್ಯಂತ ಆಗಿರ್ಬೋದು, ಹೊರದೇಶಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಈ ಒಂದು ಬ್ರಾಂಚ್ಗಳು ಓಪನ್ ಆಗಲಿ, ನಮ್ಮೂರಿನ ಊಟನ ಸವಿಯೋದಕ್ಕೆ ಎಲ್ರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯ ಬಬ್ಲು ಗೌಡ್ರಿಗೆ. ತುಂಬ ಒಳ್ಳೆಯದಾಗಲಿ, ಬರೀ ಒಳ್ಳೆಯದೇ ಆಗಲಿ. ಥ್ಯಾಂಕ್ ಯು. ನಾನು ಸಿಕ್ಕಾಪಟ್ಟೆ ನನಗೆ ಸಖತ್ ಇಷ್ಟ ಆಗಿದೆ. ನಾನು ಮಡಿಕೇರಿ ಕಡೆಗೆ ಹೋದ್ರೂ ಅಲ್ಲೂ ಓಪನ್ ಆಗಿದೆ, ಅಲ್ಲೂ ಅದೇ ಹೋಟೆಲ್ಗೆ ಹೋಗೋದು. ಆರ್ ನಗರ ಕಡೆ ಹೋದರೆ ಅಲ್ಲೂ ಓಪನ್ ಆಗಿದೆ, ಅಲ್ಲೂ ಹೋಗ್ತೀವಿ. ಇನ್ನು ಈ ಕಡೆ ಎಲ್ಲರೂ ಹೋಗ್ತೀವಿ ಅಂತಂದರೆ ಅತಿ ಬೆಲೆ ಅಂತ ನಮಗೆ ಗೊತ್ತಿರೋ ಊರನ್ನೇ, ಚಿರಪರಿಚಿತವಾದ ಊರು. ಸೊ ಇಲ್ಲಿಗೆ ಬಂದಾಗಲೂ ಕೂಡ ನಮ್ಗೆ ಇಲ್ಲೂ ಓಪನ್ ಆಯಿತು ಅಂತಂದಾಗ ಎಲ್ಲ ಕಡೆನೂ ನಮಗೆ ರೆಗ್ಯುಲರ್ ಕಸ್ಟಮರ್. ನಾನು ರೆಗ್ಯುಲರ್ ಕಸ್ಟಮರ್. ನಾವು ರೆಗ್ಯುಲರ್ ಉದ್ಘಾಟಕರು ಇಲ್ಲ ಅಂದರೆ ಬೇಸಿಕಲಿ ನಾವು ನಾನ್ ವೆಜ್ ಪ್ರಿಯರು. ಸೊ ಇಲ್ಲಿ ಈ ಟೇಸ್ಟನ್ನ ಸವಿಯೋಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂದರೆ ಬರೀ ಬಿರಿಯಾನಿ ಮಾತ್ರ ಅಲ್ಲ, ನಿಮಗೆ ಕಬಾಬ್ ಆಗಿರ್ಬೋದು, ಚಿಕನ್ ಚಿಲ್ಲಿ, ಈ ಥರ ವೆರೈಟಿ ಐಟಮ್ಗಳು ನಿಮಗೆ ಸಿಗುತ್ತೆ. ದಯವಿಟ್ಟು ಬನ್ನಿ. ಎಲ್ಲ ಅತಿ ಬೆಲೆಯ ಜನರೇನಿದ್ದೀರಿ, ಬಂದು ಈ ಒಂದು ಹೋಟ್ಲಲ್ಲಿ ಈ ಒಂದು ಸವಿರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಬಬ್ಲು ಗೌಡ್ರೆ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು. ಒಳ್ಳೆಯದಾಗಲಿ. ಅತಿ ಬೆಲೆ ಪುರಸಭೆ ವ್ಯಾಪ್ತಿನಲ್ಲಿ ಮಾವಳ್ಳಿ ಬಿರಿಯಾನಿ ಎಂಬ ಶಾಖೆ ಆಗ್ತಾ ಇದೆ. ಇದ್ರ ಮಾಲೀಕರಾದಂಥ ಬಬ್ಲು ಗೌಡ್ರಿಗೆ ಮತ್ತು ಅಜಯ್ ಅವರಿಗೆ ಗಡಿನಾಡು ಕನ್ನಡ ಯುವಸೇನೆ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇನ್ನೂ ಈಗ 15 ಬ್ರಾಂಚ್ ಓಪನ್ ಆಗ್ತಾ ಇದೆ. ಇನ್ನೂ ಹೆಚ್ಚು ಬ್ರಾಂಚು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಓಪನ್ ಆಗಲಿ ಅಂತೇಳಿ ಆ ತಾಯಿ ಅತ್ತಿ ಬೆಲೆ ಗ್ರಾಮ ದೇವತೆ ಪಡಾಲಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಇವತ್ತಿನ ದಿನ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿಯಲ್ಲಿ ಅತ್ತಿಬೆಲೆ ನಮ್ಮ ಗ್ರಾಮದಲ್ಲಿ ಮಾವಳ್ಳಿ ಬಿರಿಯಾನಿ ಅಂತ ಇವತ್ತಿನ ದಿನ ಹೋಟೆಲ್ ಪ್ರಾರಂಭ ಆಗಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಚಾರ. ಹಾಗೂ ನನ್ನ ಸಹೋದರ ಸಮಾನವಾದಂಥ ಬಬ್ಲು ಗೌಡರವರಿಗೂ ಮತ್ತು ಅಜಯ್ರವರಿಗೂ ನಮ್ಮ ಅತ್ತಿಬೆಲೆ ಗ್ರಾಮಸ್ಥರ ಪರವಾಗಿ, ಆನೇಕಲ್ ನಾಗರಿಕರ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ 15 ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ. ಹಾಗೂ ಹೊರ ರಾಜ್ಯಗಳಲ್ಲಿ ಓಪನ್ ಮಾಡಲಿ ಅಂತ ಮುಂದಿನ ದಿನಗಳಲ್ಲಿ ಆ ಭಗವಂತ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ. ಮಾವಳ್ಳಿ ದಮ್ ಬಿರಿಯಾನಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಖುಷಿಪಟ್ಟು ತಿನ್ನೋ ಒಂದು ಬಿರಿಯಾನಿ ಅಂದರೆ ಮಾವಳ್ಳಿ ಬಿರಿಯಾನಿ. ಬಬ್ಲು ಗೌಡರ ಆತ್ಮೀಯ ಸ್ನೇಹಿತರು. ಮತ್ತು ನಮ್ಮ ಮಂಜುನಾಥ್ ಅಣ್ಣವರು ಬಂದಿದ್ದಾರೆ. ಅವರು ನಮ್ಮ ದೊಡ್ಡ ಹೋರಾಟಗಾರರು ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಪ್ರಾಬ್ಲಮ್ಮು, ತೊಂದರೆ ಅಂತಂದರೆ ಗಡಿ ಭಾಗದಲ್ಲಿ ಫಸ್ಟು ಮಂಜುನಾಥ್ ದೇವ್ ಅಂದರೆ ಒಂದು ಶಕ್ತಿ ಇದ್ದಂಗೆ ಊರಿಗೆ. ಆ ಜಾಗದಲ್ಲಿ ಒಂದು ಮಾವಳ್ಳಿ ದಮ್ ಬಿರಿಯಾನಿ ಅಂತ ಮಾಡಿದ್ದಾರೆ. ಇದು 15ನೇ ಬ್ರಾಂಚು. ಅದ್ರ ಜೊತೆಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಒಳ್ಳೆ ಟೇಸ್ಟ್ ಮಾಡಿ ಅತಿ ಸಂಖ್ಯೆ ಜನಗಳು ಬರಬೇಕು. ಅದೇ ಥರ ಎಲ್ಲ ಜನಗಳು ಸೇರಿ ನಮಗೆ ಆಶೀರ್ವಾದ ಮಾಡಬೇಕಂತ ಬಬ್ಲು ಗೌಡ್ರ ಕೇಳ್ಕೊತೀವಿ. ಸೊ ಮೊದಲನೇದಾಗಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾವು ಕನ್ನಡ ಪರ ಹೋರಾಟಗಾರರಾಗಿ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀವಿ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ. ಜೊತೆಗೆ ಬಂದು ಉದ್ಯಮಗಳಲ್ಲಿ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಅನ್ನೋದು ಯಾವಾಗಲೂ ನಮ್ಮ ಉದ್ದೇಶ. ಯಾಕಂದ್ರೆ ಎಲ್ಲಿ ಕನ್ನಡಿಗರ ಉದ್ಯಮಗಳು ಬೆಳೀತಾ ಹೋಗುತ್ತೋ ಅಲ್ಲಿ ಕನ್ನಡಿಗರಿಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ, ಜೊತೆಗೆ ಕನ್ನಡಕ್ಕೂ ಅವಕಾಶ ಜಾಸ್ತಿ ಸಿಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಅಚ್ಚ ಕನ್ನಡದ ಹೆಸರನ್ನ ಇಟ್ಕೊಂಡು ಮಾವಳ್ಳಿ, ಇದು ಯಾವುದೇ ಇಂಗ್ಲಿಷ್ ಹೆಸರಲ್ಲ, ಬೇರೆ ಯಾವ ಹೆಸರು ಅಲ್ಲ, ಇದು ಪ್ಯೂರ್ ನಮ್ಮ ಕನ್ನಡ ನೆಲದ ಮಣ್ಣಿನ ಹೆಸರು. ಮಾವಳ್ಳಿ ಬಿರಿಯಾನಿ ಅಂತ ಹೇಳಿ ತಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಂತ ಬಬ್ಲು ಗೌಡವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಚಿಕ್ಕ ವಯಸ್ಸಲ್ಲಿ ಇವತ್ತು 15ನೇ ಬ್ರಾಂಚ್ ಅನ್ನ ಇವತ್ತು ಅತಿ ಬೆಲೆಯಲ್ಲಿ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಮುಂಚೆ ನಾನು ಬೇರೊಂದು ಬ್ರಾಂಚ್ ಅಲ್ಲೂ ಇವ್ರದೇ ಆದಂತ ಒಂದು ಅಡಿಗೆಯ ರುಚಿಯನ್ನ ಸವದಿದ್ದೆ. ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾದಂತ ಟೇಸ್ಟ್ ಇತ್ತು. ಇವತ್ತು ನನಗೆ ಒಂದು ಆಹ್ವಾನ ಕೊಟ್ಟರು, ಬನ್ನಿ ಸಣ್ಣ ಇವತ್ತು ಈ ನಮ್ದು 15ನೇ ಬ್ರಾಂಚ್ ನೀವು ಉದ್ಘಾಟನೆ ಮಾಡಿ ಅಂತ ಹೇಳಿ ಇವತ್ತು ಬಂದೆ. ಅತಿ ಬೆಲೆಯಲ್ಲಿ ಮಾವಳ್ಳಿ ಬ್ರಾಂಚ್ ಏನು ಇವತ್ತು ಉದ್ಘಾಟನೆ ಆಗಿದೆ. ನಾನು ಅವರಿಗೆ ಶುಭಾಶಯ ಕೋರ್ತೀನಿ. ನಾನು ಸಮಸ್ತ ಕನ್ನಡಿಗರಿಗೆ ನಾನು ವಿಶೇಷವಾಗಿ ಒಂದು ಮನವಿಯನ್ನು ಮಾಡ್ಕೊಡ್ತೀನಿ. ಇಂಥ ಯುವ ಉದ್ಯಮಿಗಳನ್ನ ಬೆಂಬಲಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರತಿಯೊಬ್ಬರು
ನಿಮ್ಮ ಸಹಕಾರ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಮನೆಯಲ್ಲಿ ಊಟ ಮಾಡ್ತೀವಿ ಇಲ್ಲ ಅಂತಲ್ಲ. ಸ್ವಲ್ಪ ಹೊರಗಡೆ ಬಂದಾಗ ನಾವು ಹೋಟೆಲ್ಗಳನ್ನ ಆಯ್ಕೆ ಮಾಡ್ಕೋತೀವಿ. ಅದು ವೆಜ್ ಹೋಟೆಲ್ ಇರ್ಬೋದು, ನಾನ್ ವೆಜ್ ಹೋಟೆಲ್ ಇರ್ಬೋದು. ನೀವು ಈ ಕಡೆ ಬಂದಾಗ ಅತ್ತಿಬೆಲೆಗೆ ಬಂದಾಗ ನಿಮಗೆ ಮಧ್ಯಾಹ್ನದ ಸಮಯ ಊಟ ಮಾಡಬೇಕು ಅಂತ ಏನಾದ್ರು ಅನ್ನಿಸ್ದಾಗ ನಿಮ್ಮ ಆಯ್ಕೆ ಎಲ್ಲ ಹೋಟೆಲ್ಗಳು ಇರಲಿ ಇಲ್ಲ ಅಂತಲ್ಲ, ಆದ್ರೆ ಒಂದ್ಸಲಿ ಮಾವಳ್ಳಿ ಬಿರಿಯಾನಿಗೂ ಬಂದು ಹೋಗಿ. ತುಂಬಾ ಅದ್ಭುತವಾದ ಟೇಸ್ಟ್. ನಾವು ಯಾಕಂದ್ರೆ ಈ ಮುಂಚೆ ಒಂದು ಕಡೆ ನಾನು ತಿಂದಿರೋದ್ರಿಂದ ಹೇಳ್ತಾ ಇರೋದು. ಸೊ ನಾನು ಆಗ್ಲೇ ಹೇಳಿದೆ, ಇಡೀ 31 ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಇವರ ಒಂದು ಬ್ರಾಂಚ್ ದೊಡ್ಡ ಮಟ್ಟದಲ್ಲಿ ಆಗ್ಲಿ, ಹೆಚ್ಚಿನ ಸಹಕಾರ ನಿಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಉದ್ಯಮಿಯಾಗಿ ಬಬ್ಲುಗೌಡರು ಹೊರಹೊಮ್ಮಲಿ. ಮಾವಳ್ಳಿ ಬಿರಿಯಾನಿ ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲಾ ಕಡೆ ಎಲ್ಲಿ ಕೇಳಿದ್ರು ಊಟ ಎಲ್ಲಿ, ಬಿರಿಯಾನಿಯಲ್ಲಿ ಅಂತಂದ್ರೆ ಮಾವಳ್ಳಿ ಅಂತ ಅನ್ನೋ ಒಂದು ಹೆಸರನ್ನ ಜನ ಹೇಳುವಂತ ಹಂತಕ್ಕೆ ಈ ಹೋಟೆಲ್ ಬೆಳಿಲಿ ಅಂತ ಹೇಳ್ತಾ, ನಮ್ಮ ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಮ್ಮ ಯುವ ಘಟಕ ನವೀನ್ ಅವರಾಗಿರ್ಬೋದು, ಚೇತನ್ ಜೊತೆಗೆ ನಮ್ಮ ಗಿರೀಶು, ಮೂರ್ತಿ, ನಮ್ಮ ಮಂಜು, ಇವರೆಲ್ಲರ ಪರವಾಗಿ ಮತ್ತೆ ಕನ್ನಡಿಗರ ಪರವಾಗಿ ನಾನು ಅವರ ಬಬ್ಲುಗೌಡ ಅವರಿಗೆ ಶುಭಾಶಯ ಕೋರತಕ್ಕೆ ಇಷ್ಟಪಡ್ತೀನಿ. ಮಾವಳ್ಳಿ ಯಾವತ್ತು ಮಾವಳ್ಳಿ ಬಿರಿಯಾನಿ ಅತ್ತಿಬೆಲೆ ಬ್ರಾಂಚ್ ಓಪನಿಂಗ್ಗೆ ಬಂದಂತಹ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬಬ್ಲು ಅವರ ಪರವಾಗಿ ನಾನು ನಿಮ್ಮೆಲ್ಲರೂ ಸ್ವಾಗತ ಕೋರ್ತಾ ಇದ್ದೀನಿ. ಚೆನ್ನಾಗಿ ಬಿರಿಯಾನಿ ತಿನ್ನಿ. ಅವ್ರ ಬಿರಿಯಾನಿ ಮಾಡೋದು ಹೇಗೆ ಅಂತ ಪಟ್ ಅಂತ 2ರಿಂದ 5 ಸೆಕೆಂಡಲ್ಲಿ ಹೇಳ್ಬಿಟ್ರು. ಆ ಥರ ಬಿರಿಯಾನಿ ಮಾಡ್ಕೊಳ್ಳಿ, ಮನೆಯಲ್ಲಿ ಆರಾಮಾಗಿ ತಿನ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ಮಾವಳ್ಳಿ ಬಿರಿಯಾನಿಗೆ ಬನ್ನಿ, ಬಬ್ಲು ಅವ್ರು ಹೇಳ್ಕೊಡ್ತಾರೆ. ಹೇಳ್ಕೊಡೋದಲ್ಲ, ಕೊಡ್ತೀವಿ, ತಿಂತಾ ಇರ್ಬೇಕು. ತಿನ್ಬೇಕು, ನೀವು ಹೇಳ್ಕೊಡ್ತೀನಿ ಅಂತಂದ್ರೆ ಅವ್ರಿಗೆ ಮಟನೇ ಇಷ್ಟ. ನನಗೆ ಆಕ್ಚುಲಿ ಮಟನ್ ಬಿರಿಯಾನಿ ತುಂಬಾ ಇಷ್ಟ, ಅದರಲ್ಲೂ ಸ್ಪೆಷಲ್ ಆಗಿ. ನಾನು ಒಂದ್ಸತಿ ರ್ಯಾಂಡಮ್ ಆಗಿ ಬಂದೆ ಆಯ್ತಾ, ಬಬ್ಲು ಅವ್ರು ಬಿರಿಯಾನಿ ಮಾಡಿದ್ರು ಅವತ್ತು. ಯಾವುದೋ ಒಂದ್ ಕಡೆ ಓಪನಿಂಗ್ ಹೋಗಿದ್ದಾಗ ಬಬ್ಲು ಅವ್ರು ಬಿರಿಯಾನಿ ಮಾಡಿದ್ರು. ಸೊ ಆ ಟೇಸ್ಟ್ ನನ್ನ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನನ್ನ ನಾಲ್ಗೆ ತುಂಬಾ ನೀಟಾಗಿ ಅದನ್ನೆಲ್ಲ ಗುರ್ತಿಡಿಯುತ್ತೆ. ಅದಾದ್ಮೇಲೆ ಇನ್ನೊಂದ್ಸತಿ ಪಾರ್ಸಲ್ ಕಳ್ಸಿಕೊಟ್ರು, ಆ ಟೇಸ್ಟ್ ಬರ್ತಾ ಇಲ್ಲ, ಇನ್ನೊಂದು ಏನೋ ಒಂದು ಮಾಡಿದ್ರು. ಚೆನ್ನಾಗಿದೆ ಅಂತ ಫೀಲ್ ಆಗ್ತಾ ಇದೆ. ತಿನ್ಬೋದು, ಒಂದ್ ಪ್ಲೇಟ್ ಅಲ್ಲ ಇನ್ನೊಂದು ಪ್ಲೇಟ್ ತಿನ್ಬೋದು ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಬಟ್ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸ್ತಾ ಇದೆ. ದಟ್ ಈಸ್ ಬಬ್ಲು ಅವರ ಒಂದು ಏನಂತಾರೆ ಕೈ ರುಚಿ ಇಲ್ಲ ಅದರಲ್ಲಿ. ಅವ್ರ ಕೈ ಚಳಕ ಇಲ್ದರೆ ನನಗೆ ಅದೊಂದು ಮಿಸ್ಸಿಂಗ್ ಅಂತ ಅನ್ಸ್ತಾ ಇತ್ತು. ಸೊ ಒಂದು ಕಂಡೀಷನ್, ನಾನು ಎಲ್ಲೇ ಮಾವಳ್ಳಿ ಬಿರಿಯಾನಿ ಓಪನಿಂಗ್ ಬಂದ್ರು ಎಲ್ಲ ಊರು ತಿರುಗ್ತಾ ಇದ್ದೀನಿ ನಾನು ಮಾವಳ್ಳಿ ಬಿರಿಯಾನಿ ಔಟ್ಲೆಟ್ಸ್ನ ಓಪನ್ ಮಾಡೋದಕ್ಕೆ. ಸೊ ಬಬ್ಲು ಅವ್ರಿಗೋಸ್ಕರ, ಬಬ್ಲು ಅವ್ರು ನನ್ನನ್ನು ನೆನ್ಪಿಟ್ಕೊಂಡು ಕರೀತಾ ಇರೋದಕ್ಕೋಸ್ಕರ. ಬಟ್ ಒಂದೇ ಕಂಡೀಷನ್ ಮೇಲೆ ಬರ್ತಾ ಇರೋದು. ಏನಿರ್ಬೋದು ಹೇಳಿ, ನೀವೇ ಹೇಳ್ಬೇಕು ಇವಾಗ. ಅದು ಆಗ್ಲಿ. ಆಮೇಲೆ ನಾನು ಬಿರಿಯಾನಿ ಪ್ರಿಪೇರ್ ಮಾಡಿರ್ತೀನಿ ಫಸ್ಟ್ ಡೇ ಅಂತ, ಅವ್ರು ತಿನ್ಬೇಕು ಅಂತ ತುಂಬಾ ಆಸೆ ಇಟ್ಟಿರ್ತಾರೆ. ಯಾವಾಗ್ಲೂ ವರ್ತೂರ್ ನೆನಪಲ್ಲೇ, ನಾನ್ ವರ್ತೂರ್ ನೆನಪಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ನೀವಂತೂ ಯಾವಾಗ್ಲೂ ವರ್ತೂರ್ ನೆನಪಲ್ಲಿ ಇರ್ತೀರಾ. ಇಲ್ಲ, ಬೇಸಿಕ್ಲಿ ಓಪನಿಂಗ್ ದಿನ ಏನೇ ಆದ್ರೂ ನಾನೇ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಇವ್ರು ನಂಗೆ ಪ್ರಾಮಿಸ್ ಮಾಡಿರ್ತಾರೆ. ಸೊ ಆ ಪ್ರಾಮಿಸ್ನ ಅವ್ರು ಉಳಿಸ್ಕೋತಾರೆ. ಆ ಕಾರಣಕ್ಕೋಸ್ಕರ ನಾನು ತಪ್ಪದೆ ಅವ್ರು ಎಲ್ಲೇ ಔಟ್ಲೆಟ್ಸ್ ಓಪನ್ ಮಾಡಿದ್ರು ಫಸ್ಟ್ ಬಂದು ಓಪನಿಂಗ್ ಮಾಡಾದ್ಮೇಲೆ ಬಿರಿಯಾನಿ, ಕಮಾನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ ತಿನ್ಬಿಟ್ಟು ಹೋಗಿರ್ತೀನಿ. ಐ ರಿಯಲಿ ಲವ್ ದ ಬಿರಿಯಾನಿ, ಟೇಸ್ಟ್ ಸೋ ಮಚ್. ಬೇರೆ ಯಾವ ಊರಿಗೆ ಹೋದ್ರು ಸರಿ ಅಥವಾ ಬೇರೆ ಎಲ್ಲಾದ್ರೂ ಹೋದಾಗ ನಾನು ಬಿರಿಯಾನಿ ತಿನ್ಬೇಕಂದಾಗ ಫಸ್ಟ್ ನನಗೆ ನೆನಪಾಗೋದೆ ಮಾವಳ್ಳಿ ಬಿರಿಯಾನಿ. ಸೊ ಯಾರ್ಯಾರು ಇನ್ನ ಟೇಸ್ಟ್ ಮಾಡಿಲ್ವೋ ಎಲ್ಲರೂ ಬನ್ನಿ, ನಿಮ್ಮ ನಿಯರೆಸ್ಟ್ ಔಟ್ಲೆಟ್ ಅಲ್ಲಿ ಬಿರಿಯಾನಿನ ತಿನ್ನಿ. ಅದರ ಟೇಸ್ಟ್ನ ನೀವು ಎಂಜಾಯ್ ಮಾಡ್ತೀರಾ. ತಿಂದು ತೆಗಿ ಅಂತ ಟ್ಯಾಗ್ಲೈನ್ ಗೊತ್ತಲ್ಲ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಬಿರಿಯಾನಿ. ಆ್ಯಂಡ್ ಇವತ್ತು ನಾವು ಅತ್ತಿಬೆಲೆನಲ್ಲಿ ಓಪನಿಂಗ್ಗೋಸ್ಕರ ಬಂದಿದ್ದೀವಿ. ಇವತ್ತೇ ಹೊಸದಾಗಿ ಓಪನ್ ಆಗಿದೆ. ಸೊ ಈ ಸರೌಂಡಿಂಗ್ ಅಲ್ಲಿ ಇರೋರ್ಗೆಲ್ರಿಗೂ ಒಂದು ಸದಾವಕಾಶ, ಆದಷ್ಟು ಬೇಗ ಬಂದು ಬಿರಿಯಾನಿನ ತಿನ್ನೋದಕ್ಕೆ. ಯು ವಿಲ್ ಲವ್ ಇಟ್, ಇಷ್ಟು ಮಾತ್ರ ನಾನು ಹೇಳ್ಬೋದು. ಆ್ಯಂಡ್ ಆಲ್ಸೋ ಇನ್ನೊಂದಷ್ಟು ವೆರೈಟೀಸ್ ಇದೆ. ಅದರಲ್ಲಿ ನನಗೆ ಬೋಟಿ ಫ್ರೈ ಫೇವ್ರೇಟು, ಇನ್ನೊಂದು ಲಾಲಿಪಾಪ್ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗೆ. ನಾನು ಇದನ್ನು ಆಲ್ಮೋಸ್ಟ್ ಇದಕ್ಕೆ ಮುಂಚೆನೂ ಹೇಳಿದ್ದೀನಿ. ಸೊ ಎವ್ರಿ ಟೈಮ್ ನಾನು ನೆನೆಸ್ಕೊಂಡಾಗ ಬಿರಿಯಾನಿ ಅಂತ ಅದ್ರ ಕಾಂಬಿನೇಷನಲ್ಲಿ ಒಂದು ಚಿಕನ್ ಲಾಲಿಪಾಪ್ ಇರಬೇಕು, ಇಲ್ಲ ಅಂತಂದರೆ ಬೋಟಿ ಫ್ರೈ ಇರಬೇಕು. ಸೊ ಐ ವುಡ್ ಲವ್ ಟು ಈಟ್ ಈ ಥರ ಒಂದು ಕಾಂಬಿನೇಷನ್. ಅದು ನನಗೆ ನಾನು ಹೇಳಿದ್ರೆ ಪರ್ಫೆಕ್ಟಾಗಿ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಗೆ ಕೊಟ್ಟು ಕಳಿಸ್ತಾರೆ. ಅದು ಇನ್ನೂ ಒಂದು ಖುಷಿ ನನಗೆ. ಝೆಪ್ಟೋ ಸಾರಿ ಯಾವುದ್ರಲ್ಲಿದೆ, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎರಡರಲ್ಲೂ ಅದು ಅವೈಲೇಬಲ್ ಇದೆ. ನನಗೆ ಇವ್ರು ರೀಚಬಲ್ ಇಲ್ಲ ಅಂತ ಅಂದಾಗ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರು ಬಿರಿಯಾನಿ ಲವರ್ಸ್ ಇದ್ದೀರೋ ಅವ್ರೆಲ್ರಿಗೂ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಓ, ನಿಮ್ಮ ವರ್ತೂರಣ್ಣ ಇನ್ನೂ ಬಂದಿಲ್ವಾ? ನಾನು ಬಂದ್ಮೇಲೆ ಬರ್ತಾರೆ. ನಾನು ತಿನ್ಬೇಕಲ್ಲ ಇನ್ನು, ಅವ್ರಂದ್ರೆ ತಿನ್ನಲ್ಲ, ಹಂಗೆ ಹೋಗ್ಬಿಡ್ತಾರೆ. ಅದಕ್ಕೆ ಪರವಾಗಿಲ್ಲ, ಬರ್ತಾರೆ ಆರಾಮಾಗಿ. ಓಕೆ, ಅಂದ್ರೆ ಬಹಳಷ್ಟು ಕಡೆ ನಾವು ಒಂದೇ ಕಡೆ ಈವೆಂಟ್ಸ್ ಸಿಕ್ಕಾಗ
ರೀಸೆಂಟಾಗಿ ಯಲಾ ಕುನ್ನಿ ಸಿನಿಮಾ ನಾನು ನೋಡಿದ್ದು, ಕೋಮಲ್ ಸರ್ ಅವ್ರದ್ದು ಸಿನಿಮಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಂದರೆ ಕೋಮಲ್ ಸರ್ ಅಂದ್ರೇ ಒಂದು ಕಾಮಿಡಿ ವರ್ಷನ್ನ ನೋಡ್ತೀವಿ. ಆ ಕಾಮಿಡಿ ವರ್ಷನ್ ಅಲ್ಲೂ ಕೂಡ ಒಂದು ವಿಭಿನ್ನವಾಗಿ ವಜ್ರಮುನಿ ಅವರ ಸರ್ ಅವರ ಸ್ಟೈಲನ್ನು ಮಾಡಿದ್ದಾರೆ. ಸೊ ಐ ಥಿಂಕ್ ಹಿ ರಿಯಲಿ ಲುಕ್ ವೆರಿ ಫ್ಯಾಂಟಾಸ್ಟಿಕ್ ಇನ್ ದಟ್ ಲುಕ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ. ನಮ್ಮ ಕೋಣ ಹಿಡಿದು ಕಟ್ಟಾಕಿದ್ದೇವೆ ಆಕ್ಚುಲಿ. ಅದು ಇವಾಗ ನೆಕ್ಸ್ಟ್ ಯಾರನ್ನ ಗುಮ್ಮುತ್ತೋ ಗೊತ್ತಿಲ್ಲ, ಟೈಮ್ ನೋಡ್ಕೊಂಡು ಹಗ್ಗನ ಬಿಚ್ಚಬೇಕು ಅಂತ ಅನ್ಕೊಂಡಿದ್ದೀವಿ. ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಅಪ್ಡೇಟ್ ಕೊಟ್ಟೇನೆ ಅದನ್ನ ಹಗ್ಗ ಬಿಚ್ಚೋದು. ಇಲ್ಲ ಅಂತಂದ್ರೆ ನಮಗ್ ಕಷ್ಟ. ಎಲ್ಲರಿಗೂ ರೀಚ್ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಇರಬೇಕು. ನೀವೆಲ್ಲರೂ ಇದ್ದಾಗ್ಲೇನೆ ನಾವ್ ಏನೇ ಕೆಲಸ ಮಾಡಿದ್ರು ಅದು ಏನಂತಾರೆ, ನಾವು ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ ಅಥವಾ ನಾವು ಹೇಳಿದಾಗ ಏನಾಗುತ್ತೆ, ಇವಾಗ ನೀವು ಎಷ್ಟು ಜನ ಹಿಂಗೆ ಒಂದು ಔಟ್ಲೆಟ್ ಅಲ್ಲಿ ನಿಂತ್ಕೊಂಡಿದ್ದೀರಲ್ಲ, ನಿಮ್ಮೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ. ಇಲ್ಲ ಡೋರ್ ದಾಟಿ ಇನ್ನೊಂದು 10 ಜನ 15 ಜನ 20 ಜನಕ್ಕೆ ರೀಚ್ ಆಗುತ್ತೆ. ಬಟ್ ನೀವೆಲ್ಲರೂ ಇದನ್ನ ಕ್ಯಾಪ್ಚರ್ ಮಾಡಿ ನಮ್ಮ ಬದಲಾಗಿ ನಮ್ಮ ಪರವಾಗಿ ನಿಂತು ನೀವೇನು ಶೇರ್ ಮಾಡ್ತಿರಲ್ಲ, ನಿಮ್ಮಿಂದನೇ ನಾವಿವತ್ತು ಇಷ್ಟು ಬೆಳೆಯೋದಕ್ಕೆ, ಇಷ್ಟು ಎತ್ತರದಕ್ಕೆ ಬೆಳೆಯೋದಕ್ಕೆ ಕಾರಣ. ಪ್ಲಸ್ ನಮ್ಮನ್ನ ಜನ ಗುರುತಿಸೋದಕ್ಕೆ ಅಥವಾ ನಮಗೆ ನಾವು ಮಾಡ್ತಿರೋ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಆ್ಯಂಡ್ ನೀವೆಲ್ಲರೂ ಏನು ಶೇರ್ ಮಾಡ್ತಿರಲ್ಲ ಅದನ್ನು ನೋಡಿದಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂತಂದ್ರೆ ನಟಿಯಾಗಿ ನಾವು ರಿಸೀವ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ. ಇವಾಗ ಪ್ರೊಡಕ್ಷನ್ ಹೌಸ್ ಇಂದ ನಾವು ಕೊಡೋದು ಗೊತ್ತಿದೆಯಲ್ಲ, ಐ ಅಂಡರ್ಸ್ಟ್ಯಾಂಡ್ ದ ಪೇನ್. ಜನರಲಿ ನಾನು ಅರ್ಥ ಮಾಡ್ಕೊತಾ ಇದ್ದೆ, ಅಂದ್ರೆ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊತಾ ಇದ್ದೆ. ಪ್ರೊಡಕ್ಷನ್ ಅಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಂತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಒಡನಾಟ ಹೆಚ್ಚು ಡೈರೆಕ್ಟರ್ ಜೊತೆನಲ್ಲೇನೆ ಇರ್ತಾ ಇತ್ತು. ಯಾಕೆಂದ್ರೆ ಇಂಥದ್ದೊಂದು ಶಾರ್ಟ್, ಆ ಶಾರ್ಟ್ಸ್ ನಾವು ಚೇಂಜ್ ಮಾಡೋದಾಗ್ಲಿ, ನಮ್ಮ ಕಂಫರ್ಟ್ಗೆ ಬೇಕು ಅಂತ ಬದಲಾಯಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟರ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ನಾವು ಐ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಇವತ್ತು ಅತಿಬೆಲೆಯಲ್ಲಿ ಈ ಒಂದು ಮಾವಳ್ಳಿ ಬಿರಿಯಾನಿ ಔಟ್ಲೆಟ್ನ ಇವರು ಫ್ರಾಂಚೈಸಿ ತಗೊಂಡು ಓಪನ್ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಬಬ್ಲು ಅವ್ರ ಪಾಪ ಯಾವಾಗಲೂ ನನಗೆ ನನ್ನ ಖುಷಿಗೆ ಹೇಳ್ತಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ನೀವು ಒಂಥರ ಲಕ್ಕಿ ಚಾಮ್ ಇದ್ದಂಗೆ, ನಮಗೆ ನೀವು ಬರೋದು, ನಮ್ಗೆ ಓಪನಿಂಗ್ ಮಾಡೋದು ತುಂಬ ಖುಷಿ ಆಗುತ್ತೆ ಅಂತ. ಐ ಆಮ್ ಸೋ ಗ್ಲಾಡ್ ದಟ್ ನಾನು ನಿಮ್ಮ ಒಂದು ಔಟ್ಲೆಟ್ಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಐ ವಿಲ್ ಬಿ ವೆರಿ ಹ್ಯಾಪಿ. ಬಿಕಾಸ್ ಯಾರಾದರೂ ಒಂದು ಒಳ್ಳೆ ಪದ ಹೇಳಿದ್ರು ನಮ್ಮ ಕಿವಿ ತಂಪಾಗುತ್ತೆ, ನಮ್ಮ ಮನಸ್ಸು ತಂಪಾಗುತ್ತೆ. ಆ್ಯಂಡ್ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾವು ಯಾವುದೇ ಜಾಗಕ್ಕೆ ಹೋದ್ರೂ. ಮೊನ್ನೆ JKVKಯಲ್ಲಿ ವರ್ತೂರವ್ರು ಹೇಳ್ತಾ ಇದ್ರು, ನಾವು ಏನೇ ವಿಶ್ ಮಾಡಿದ್ರು ಒಳ್ಳೆ ಮನಸ್ಸಿಂದ ವಿಶ್ ಮಾಡ್ತೀವಿ, ಅದಕ್ಕೆ ಜನ ನಾವು ಬರಲಿ ಅಂತ ಕೇಳ್ತಾರೆ ಅನ್ನೋ ರೀತಿಯಲ್ಲಿ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ಟುಡೇ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ತುಂಬ ಒಳ್ಳೆ ಸಕ್ಸಸ್ ಸಿಗಲಿ ನಿಮ್ಮ ಸ್ಟೋರ್ಗೆ. ಚೆನ್ನಾಗಿ ದುಡ್ಡು ಮಾಡಿ. ಮೊದಲನೇದಾಗಿ ತುಂಬ ಖುಷಿ ಆಗ್ತದೆ ನನಗೆ, ಯಾಕಂದರೆ ಬಬ್ಲು ಅಣ್ಣ ಅವ್ರು ನಾನು ತುಂಬ ವರ್ಷದಿಂದ ನೋಡ್ತಿದ್ದೀನಿ. ಆ್ಯಂಡ್ ನಾನಂತೂ ಬಿರಿಯಾನಿ ಫ್ಯಾನ್. ಅವ್ರದ್ದು ಮಾವಳ್ಳಿ ಬಿರಿಯಾನಿ ನಂಗೆ ತುಂಬ ಇಷ್ಟ. ಅದರಲ್ಲೂ ನಂಗೆ ತುಂಬ ಫೇವ್ರೇಟ್ ಅಂದರೆ ಶಾಂತಿನಗರ್ ಡಬಲ್ ರೋಡ್ದು. ಸೊ ಇವ್ರದ್ದು ಏನಂತಾರೆ, ಇನ್ನೂ 1 ತಿಂಗಳಾಗಿರಲ್ಲ ಆಗಲೇ ಇನ್ನೊಂದು ಬ್ರಾಂಚ್ ಅಂತ ಕಾಲ್ ಮಾಡ್ತಿರ್ತಾರೆ ನನಗೆ. ಸೊ ಈ ಥರ ಬ್ರಾಂಚ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಆಗಲಿ ಅನ್ನೋದು ನನ್ನ ಕಡೆಯಿಂದ ವಿಶಸ್. ಆ್ಯಂಡ್ ಹಾಗೆಯೇ ಅಜಯ್ ಅವರು ಈ ಒಂದು ಔಟ್ಲೆಟ್ನ ಫ್ರಾಂಚೈಸಿ ತೊಗೊಂಡಿದ್ದಾರೆ. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಆ್ಯಂಡ್ ಬಬ್ಲು ಅಣ್ಣ ಇದೇ ಥರ ಜಾಸ್ತಿ ಬಿರಿಯಾನಿ ಐ ಮೀನ್ ಶಾಪ್ನ ಹೋಟೆಲ್ ಫ್ರಾಂಚೈಸ್ ನಾವು ಓಪನ್ ಮಾಡ್ತಾ ಇರಿ. ಸೊ ಹಿಂಗೆ ಕರೀತಾ ಇರಿ ಎಲ್ಲರೂ ಅಂತ ಹೇಳಕ್ಕೆ ಇಷ್ಟ.